ಎಲ್ರಿಗೂ ನಮಸ್ಕಾರ. ಈ ದಿನ ಪಿಂಕ್ ಟ್ಯಾಕ್ಸ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ಅತ್ಯಂತ ಪ್ರಮುಖವಾದ ವಿಷಯ. ನೋಡಿ, ಒಂದು ಕಂಪ್ನಿಯಿಂದ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಶಾಂಪೂ ಆಗಿರ್ಬೋದು, ಪಿಂಕ್ ಟಾಯ್ಸ್ಗಳಾಗಿರ್ಬೋದು, ಡಿಯೋಡ್ರೆನ್ಸ್ಗಳಾಗಿರ್ಬೋದು, ಬಾಡಿ ಲೋಷನ್ಸ್ಗಳಾಗಿರ್ಬೋದು, ಮತ್ತು ಜೊತೆಗೆ ಇತರೆ ಪುರುಷ ಮತ್ತು ಮಹಿಳೆಯರು ಬಳಸ್ತಕ್ಕಂತಹ ಸೇಮ್ ಪ್ರಾಡಕ್ಟ್ ಆಗಿರ್ಬೋದು. ಬಟ್ ಪುರುಷ ಮತ್ತು ಮಹಿಳೆಯರು ಬಳಸುವಂತಹ ಸೇಮ್ ಪ್ರಾಡಕ್ಟ್ಸ್ಗಳಲ್ಲಿ ಪುರುಷರಿಗಿಂತ ಜಾಸ್ತಿ ಪ್ರೈಸನ್ನು ಮಹಿಳೆಯರಿಗೆ ಹಾಕಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಜಾಸ್ತಿ ಪ್ರೈಸಸನ್ನು ನಾವೇನಂತ ಕರಿತೀವಿ, ಪಿಂಕ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ಇದು ಮೊದಲನೇ ಹಂತದಲ್ಲಿ US ಅಲ್ಲಿ 1994ರಲ್ಲಿ ಜಾರಿಯಾಯಿತು. ಸಿಮಿಲರ್ ಪ್ರಾಡಕ್ಟ್ಸ್ ಇರುತ್ತೆ, ಬಟ್ ಕಂಪೇರ್ ಟು ವುಮೆನ್ಗೆ ಜಾಸ್ತಿ ಟ್ಯಾಕ್ಸಸನ್ನು ಫಿಕ್ಸ್ ಮಾಡಲಾಗ್ತಾ ಹೋಗುತ್ತೆ. ಈ ಒಂದು ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಇಲ್ಲ. ಇದನ್ನು ಕಡಿಮೆ ಮಾಡಬೇಕು ಅಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಪ್ರಾವಧಾನಗಳಿಲ್ಲ. ಬಟ್ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೀಜನಲ್ ಟ್ರಿಬ್ಯುನಲ್ ಅಂತ ಒಂದು ಟ್ರಿಬ್ಯುನಲ್ ಬರುತ್ತೆ. ಇದರಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸೇಮ್ ಆಗಿರ್ತಕ್ಕಂಥ ಒಂದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಫೀಚರ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಎಲ್ಲ ಕಾರ್ಪೊರೇಟ್ ಕಂಪನೀಸ್ಗಳು ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ನ್ಯಾಯಾಲಯವನ್ನು, ಒಂದು ಕಾನೂನನ್ನು ಜಾರಿ ಮಾಡಲಾಗಿರುವಂಥದ್ದು. ಇದು ನ್ಯಾಯಸಮ್ಮತವಾಗಿ ಭಾರತ ಸಂವಿಧಾನದ ಅಡಿಯಲ್ಲಿ ಆಗಿರ್ಬೋದು ಅಥವಾ ಕಾನೂನಾತ್ಮಕವಾಗಿ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ರೈಟ್. ಪಿಂಕ್ ಟ್ಯಾಕ್ಸ್ ಅಂದರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟಲ್ಲಿ ಒಂದು ವಸ್ತು ಬಂದಿದೆ ಅಂತ ಅಂದ್ಕೊಳ್ಳಿ, ಅದು ಪುರುಷರಿಗೆ ಏನು ಅಪ್ಲೈ ಆಗ್ತಾ ಹೋಗುತ್ತಲ್ಲ ಪ್ರೈಸ್, ಅದಕ್ಕಿಂತ ಡಬಲ್ ಪ್ರೈಸು ಅಥವಾ ಅದಕ್ಕಿಂತ ಹೆಚ್ಚು ಪ್ರೈಸು ಮಹಿಳೆಯರಿಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಪಿಂಕ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಮೂಲತಃ ಪಿಂಕ್ ಟ್ಯಾಕ್ಸ್ ಅನ್ನುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಲ್ ಟ್ಯಾಕ್ಸ್ ಅಲ್ಲ. ಇದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಇಂಪೋಸ್ ಮಾಡೋದಿಲ್ಲ ಒಂದು ಪ್ರಾಡಕ್ಟ್ ಮೇಲೆ. ಇದು ಕಂಪನಿಗಳು ತಮ್ಮಷ್ಟಕ್ಕೆ ತಾವೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಟ್ಯಾಕ್ಸ್ ಸಿಸ್ಟಮ್. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಸಿಸ್ಟಮಿಂದ ಮಹಿಳೆಯರ ಪ್ರಾಡಕ್ಟ್ಸ್ಗಳ ಬೈಯಿಂಗ್ ಪ್ರೈಸಸ್ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯೂಶ್ವಲಿ ನೀವು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಡಕ್ಟ್ಸ್ಗಳು ಪ್ರೈಸ್ ಆ್ಯಕ್ಚುಲಿ ಜಾಸ್ತಿ ಇರುತ್ತೆ. ಯಾಕೆಂದರೆ ದೇ ಆರ್ ಮೋರ್ ಪ್ರೈಸ್ ವರ್ತಿ, ಅಂದರೆ ಅವರು ಜಾಸ್ತಿ ಹೆಚ್ಚು ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡೋದ್ರಿಂದ ಅವ ಮಾರ್ಕೆಟಿಗೆ ತಲುಪಿಸುವಂತಹ ಸಂದರ್ಭದಲ್ಲಿ ಪ್ರಾಡಕ್ಟ್ಸ್ಗಳು ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಆಗಿರ್ಬೋದು, ಪ್ರೊಕ್ಯೂರ್ಮೆಂಟ್ ವೆಚ್ಚ ಆಗಿರ್ಬೋದು, ಇವೆಲ್ಲವೂ ಕೂಡ ಜಾಸ್ತಿ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಅವುಗಳ ಮೇಲೆ ಟ್ಯಾಕ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಪಿಂಕ್ ಟ್ಯಾಕ್ಸ್ನ ಕುರಿತಾಗಿರ್ತಕ್ಕಂಥ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸನ್ನು ನಾನು ನಿಮಗೆ ಪೋಸ್ಟಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಾನು 16th ಫೈನಾನ್ಸ್ ಕಮಿಷನ್ ಬಗ್ಗೆ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.